ಬಾಗಲಕೋಟೆಯ ಬೈ ಎಲೆಕ್ಷನ್ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್. ಲಿಂಗಾಯತ ಸಮುದಾಯ ಸೆಳೆಯೋಕೆ ಕೈ ಪಡೆಯ ಸ್ಟ್ರಾಟರ್ಜಿ ಇದು. ಬಾಗಲಕೋಟೆಯ ಬೈ ಎಲೆಕ್ಷನ್ ಬಿಜೆಪಿಗೆ ಒಂದು ರೀತಿಯ ಮಾಸ್ಟರ್ ಸ್ಟ್ರೋಕ್. ಲಿಂಗಾಯತ ಸಮುದಾಯವನ್ನು ಸೆಳೆಯೋಕೆ ಕೈಪಡೆ ಸ್ಟ್ರಾಟರ್ಜಿ. ಹಿಂದೆ ಬಿಜೆಪಿಯಲ್ಲಿದ್ದಂತಹ ಪ್ರಕಾಶ್ ತಪ್ಪಶೆಟ್ಟಿಗೆ ಬಂಪರ್. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ. ಬೈ ಎಲೆಕ್ಷನ್ ಹಿನ್ನೆಲೆ ಸರ್ಕಾರದಿಂದ ಲಿಂಗಾಯತ ಓಲೈಕೆ ನಡೀತಿದೆಯಾ? ಬಸವೇಶ್ವರ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂತಹ ಪ್ರಕಾಶ್ ತಪ್ಪಶೆಟ್ಟಿ, ಸಹಕಾರಿ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ ಪ್ರಕಾಶ್ ತಪ್ಪಶೆಟ್ಟಿ, ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಪ್ರಕಾಶ್ ಸ್ಪರ್ಧೆ ಮಾಡಿದ್ರು. ಬಿಜೆಪಿಯ ವೀರಣ್ಣ ಚರಂತಿಮಠ್ ವಿರೋಧಿಸಿ ಕೈ ಸೇರ್ಪಡೆ. ಬಿಜೆಪಿಯಲ್ಲಿ ಲಿಂಗಾಯತ ಅಭ್ಯರ್ಥಿಯ ಅಂತಿಮ ಆಗುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದಲೂ ಕೂಡ ಲಿಂಗಾಯತ ಓಲೈಕೆಗೆ ಯತ್ನ ಆಗ್ತಿದೆಯಾ? ಮಲ್ಲಿಕಾರ್ಜುನ್ ಚರಂತಿಮಠ್ ಮನೆಗೆ ಭೇಟಿ ನೀಡಿದ್ದಂತಹ ಸಿಎಂ ಈ ಲಿಂಗಾಯತರಿಗೆ ಬಾಗಲಕೋಟೆಯ ಅಭಿವೃದ್ಧಿ ಪ್ರಾಧಿಕಾರ ಪಟ್ಟವನ್ನು ಕೊಡುವಂತಹ ಸಾಧ್ಯತೆ. ಚುನಾವಣೆ ಗೆಲುವಿಗಾಗಿ ಸತೀಶ್ ಜಾರಕಿಹೊಳಿ ರಣತಂತ್ರ ಮಾಡ್ತಿದ್ದಾರೆ. ಎಲೆಕ್ಷನ್ ಘೋಷಣೆ ಆಗ್ತಿದ್ದಂತೆ ಬಿಜೆಪಿಗೆ ಕೈಪಡೆ ಚೆಕ್ ಮ್ಯಾಚ್. ಬಾಗಲಕೋಟೆಯ ಬೈ ಎಲೆಕ್ಷನ್ ಕಾವು ಜೋರಾಗಿದೆ ಬಿಜೆಪಿಯ ಮಾಸ್ಟರ್ ಸ್ಟ್ರೋಕಿಗೆ. ಇನ್ನು ಲಿಂಗಾಯತ ಸಮುದಾಯವನ್ನ ಸೆಳೆಯೋಕೆ ಕೈಪಡೆ ಕೂಡ ಸ್ಟ್ರಾಟರ್ಜಿಯನ್ನ ಮಾಡ್ತಿದೆ. ಹಿಂದೆ ಬಿಜೆಪಿಯಲ್ಲಿದ್ದಂತಹ ಪ್ರಕಾಶ್ ತಪ್ಪಶೆಟ್ಟಿಗೆ ಬಂಪರ್ ಅನ್ನುವಂಥದ್ದು. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ. ಬೈ ಎಲೆಕ್ಷನ್ ಹಿನ್ನೆಲೆ ಸರ್ಕಾರದಿಂದ ಲಿಂಗಾಯತ ಓಲೈಕೆಯ ಕೆಲಸ ನಡೀತಿದೆಯಾ? ಬಸವೇಶ್ವರ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂತಹ ಪ್ರಕಾಶ್ ತಪ್ಪಶೆಟ್ಟಿ, ಸಹಕಾರಿ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಪ್ರಕಾಶ್ ತಪ್ಪಶೆಟ್ಟಿ, ಉಪಚುನಾವಣೆ ಘೋಷಣೆಯಾಗಿದೆ. ಈ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ಪ್ರಕಾಶ್ ತಪ್ಪಶೆಟ್ಟಿ ಸ್ಪರ್ಧೆ ಮಾಡಿದ್ರು. ಬಿಜೆಪಿಯ ವೀರಣ್ಣ ಚರಂತಿಮಠ್ ವಿರೋಧಿಸಿ ಕೈಪಡೆ ಸೇರ್ಪಡೆ. ಇನ್ನು ಬಿಜೆಪಿಯಲ್ಲಿ ಲಿಂಗಾಯತ ಅಭ್ಯರ್ಥಿಯ ಅಂತಿಮ ಆಗುವಂತಹ ಹಿನ್ನೆಲೆ ಇದೆ. ರಾಜ್ಯ ಸರ್ಕಾರದಿಂದಲೂ ಲಿಂಗಾಯತ ಓಲೈಕೆಗೆ ಯತ್ನ ಆಗ್ತಿದೆ. ಉಪಚುನಾವಣೆಯ ಕಾವು ಜೋರಾಗಿದೆ. ಲಿಂಗಾಯತ ಸಮುದಾಯವನ್ನ ಸೆಳೆಯೋಕೆ ಬಾಗಲಕೋಟೆಯಲ್ಲಿ ಭಾರೀ ರಣತಂತ್ರ ನಡೀತಿದೆ. ಈ ಒಂದು ಬೈ ಎಲೆಕ್ಷನ್ ಜವಾಬ್ದಾರಿ ಹೊತ್ತಂತಹ ಸತೀಶ್ ಜಾರಕಿಹೊಳಿ ರಣತಂತ್ರವನ್ನ ರೂಪಿಸಿದ್ದಾರೆ. ಹೇಗಾದ್ರೂ ಮಾಡಿ ಲಿಂಗಾಯತ ಪ್ರಾಬಲ್ಯವಿರುವಂತಹ ಬಾಗಲಕೋಟೆಯಲ್ಲಿ ಲಿಂಗಾಯತರನ್ನ ಸೆಳಿಬೇಕು. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆ, ಹಾಗಾಗಿ ಪ್ರಕಾಶ್ ತಪ್ಪಶೆಟ್ಟಿ ಅವರನ್ನ ಸೆಳಿಬೇಕು ಅನ್ನುವಂಥದ್ದು. ಸಹಕಾರಿ ಕ್ಷೇತ್ರದಲ್ಲಿಯೂ ಕೂಡ ಪ್ರಕಾಶ್ ತಪ್ಪಶೆಟ್ಟಿಯ ಹೆಸರು ಇರುವಂಥದ್ದು. ಈ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ಪ್ರಕಾಶ್ ಸ್ಪರ್ಧಿಸಿದ್ರು. ಬಿಜೆಪಿಯ ವೀರಣ್ಣ ಚರಂತಿಮಠ್ ವಿರೋಧಿಸಿ ಕೈಪಡೆ ಸೇರ್ಪಡೆ ಅನ್ನುವಂಥದ್ದು. ಹಾಗಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಲಿಂಗಾಯತ ಮುಖಂಡರಾಗಿರುವಂತಹ ಪ್ರಕಾಶ್ ತಪ್ಪಶೆಟ್ಟಿಯ ನೇಮಕಕ್ಕೆ ಈಗ ಆದೇಶ ಅನ್ನುವಂಥದ್ದು. ಬಸವೇಶ್ವರ ಬ್ಯಾಂಕ್ ಅಧ್ಯಕ್ಷರಾಗಿ ಪ್ರಕಾಶ್ ತಪ್ಪಶೆಟ್ಟಿ ಸೇವೆ ಸಲ್ಲಿಸಿರುವಂಥದ್ದು. ಸಹಕಾರಿ ರಂಗದಲ್ಲಿ ಹೆಸರು ಮಾಡಿರುವಂತಹ ವ್ಯಕ್ತಿ. ಈ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ಪ್ರಕಾಶ್ ತಪ್ಪಶೆಟ್ಟಿ ಬಿಜೆಪಿ ಪಕ್ಷದಲ್ಲಿ ಇದ್ರು. ಆದ್ರೆ ವೀರಣ್ಣ ಚರಂತಿಮಠ್ ವಿರೋಧಿಸಿ ಈಗ ಕೈಪಡೆ ಸೇರ್ಪಡೆ ಅನ್ನುವಂಥದ್ದು. ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ವಿರೋಧ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಂತಹ ಪ್ರಕಾಶ್ ತಪ್ಪಶೆಟ್ಟಿ ಒಟ್ನಲ್ಲಿ ಬಾಗಲಕೋಟೆಯಲ್ಲಿ, ಅದರಲ್ಲೂ ಲಿಂಗಾಯತ ಪ್ರಾಬಲ್ಯವಿರುವಂತಹ ಕ್ಷೇತ್ರದಲ್ಲಿ ಲಿಂಗಾಯತರನ್ನ ಸೆಳೆಯೋಕೆ ಈಗ ಕೈಪಡೆ ಸ್ಟ್ರಾಟರ್ಜಿಯನ್ನ ರೂಪಿಸ್ತಿದೆ. ಈ ಹಿಂದೆ ಬಿಜೆಪಿಯಲ್ಲಿದ್ದಂತಹ ಪ್ರಕಾಶ್ ತಪ್ಪಶೆಟ್ಟಿಗೆ ಬಂಪರ್ ಅನ್ನುವಂಥದ್ದು ಆಗಬಹುದು, ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತೆ. ಇನ್ನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷದ ಹುದ್ದೆಯಲ್ಲಿದ್ದಾರೆ. ಬೈ ಎಲೆಕ್ಷನ್ನ ಹಿನ್ನೆಲೆ ಸರ್ಕಾರದಿಂದ ಲಿಂಗಾಯತರ ಓಲೈಕೆ ಮಾಡಬೇಕು ಅನ್ನುವಂಥ ಸ್ಟ್ರಾಟರ್ಜಿಯನ್ನ ಕಾಂಗ್ರೆಸ್ ಈಗ ನಡೆಸ್ತಿದೆ. ಬೈ ಎಲೆಕ್ಷನ್ ಕಾವಿದೆ. ಹಾಗಾಗಿ ಬಾಗಲಕೋಟೆ ಲಿಂಗಾಯತ ಪ್ರಾಬಲ್ಯವಿರುವಂತಹ ಕ್ಷೇತ್ರ. ವೀರಶೈವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಬಾಗಲಕೋಟೆಯಲ್ಲಿ. ಹಾಗಾಗಿ ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಲಿಂಗಾಯತ ಓಲೈಕೆಗೆ ಮುಂದಾಗಿದೆ ಸರ್ಕಾರ. ಬಾಗಲಕೋಟೆ ಬೈ ಎಲೆಕ್ಷನ್ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್. ಲಿಂಗಾಯತ ಸಮುದಾಯವನ್ನ ಸೆಳೆಯಲು ಕೈಪಡೆ ನಾನಾ ರಣತಂತ್ರಗಳನ್ನು ರೂಪಿಸ್ತಿದೆ, ಸ್ಟ್ರಾಟರ್ಜಿಗಳನ್ನ ಮಾಡ್ತಿದೆ. ಎಲೆಕ್ಷನ್ ಘೋಷಣೆ ಆಗ್ತಿದ್ದಂತೆ ಎಲ್ಲ ರೀತಿಯ ಬದಲಾವಣೆಗಳನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ಈಗ ಲಿಂಗಾಯತ ಸಮುದಾಯವನ್ನು ಸೆಳೆಯೋಕೆ ಕೈಪಡೆ ಸ್ಟ್ರಾಟರ್ಜಿಯನ್ನ ಮಾಡ್ತಿರುವಂಥದ್ದು.
ಹಿಂದೆ ಬಿಜೆಪಿಯಲ್ಲಿದ್ದಂತಹ ಪ್ರಕಾಶ್ ತಪ್ಪಶೆಟ್ಟಿಗೆ ಬಂಪರ್ ಅನ್ನುವಂಥದ್ದು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಹುದ್ದೆ. ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಲಿಂಗಾಯತ ಓಲೈಕೆ ನಡೀತಿದೆ. ಬಸವೇಶ್ವರ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂತಹ ಪ್ರಕಾಶ್ ತಪ್ಪಶೆಟ್ಟಿ, ಸಹಕಾರಿ ಕ್ಷೇತ್ರದಲ್ಲಿಯೂ ಕೂಡ ಪ್ರಕಾಶ್ ತಪ್ಪಶೆಟ್ಟಿಗೆ ಒಳ್ಳೆಯ ಹೆಸರಿದೆ. ಈ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಪ್ರಕಾಶ್ ಸ್ಪರ್ಧೆ ಕೂಡ ಮಾಡಿದ್ರು. ಬಿಜೆಪಿಯ ವೀರಣ್ಣ ಚರಂತಿಮಠ್ ವಿರೋಧಿಸಿ ಕೈಪಡೆಯನ್ನ ಸೇರಿದ್ರು. ಬಿಜೆಪಿಯಲ್ಲಿ ಲಿಂಗಾಯತ ಅಭ್ಯರ್ಥಿಗೆ ಅಂತಿಮ ಆಗುವಂತಹ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದಿಂದಲೂ ಕೂಡ ಲಿಂಗಾಯತರ ಓಲೈಕೆಗೆ ಮುಂದಾಗಬೇಕು ಅನ್ನುವಂತ ಪ್ರಯತ್ನ ನಡೀತಿದೆ. ಮಲ್ಲಿಕಾರ್ಜುನ್ ಚರಂತಿಮಠ್ ಮನೆಗೆ ಸಿಎಂ ಭೇಟಿ ನೀಡಿ ಈ ಲಿಂಗಾಯತರಿಗೆ ಬಾಗಲಕೋಟೆ ಅಭಿವೃದ್ಧಿ ಪ್ರಾಧಿಕಾರ ಪಟ್ಟ ಸಿಗುವಂತ ಸಾಧ್ಯತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಈಗ ಬಾಗಲಕೋಟೆಯ ಸ್ಥಿತಿಗತಿಗಳನ್ನ ಗಮನಿಸೋದಾದ್ರೆ ಈ ಕಡೆ ಲಿಂಗಾಯತ ಪ್ರಾಬಲ್ಯವಿರುವಂತಹ ಕ್ಷೇತ್ರ, ಬಿಜೆಪಿಯು ಕೂಡ ಅದೇ ಲೆಕ್ಕಾಚಾರದಲ್ಲಿದೆ. ಹಾಗಾಗಿ ಕಾಂಗ್ರೆಸ್ ಕೂಡ ಇದೇ ಸ್ಟ್ರಾಟರ್ಜಿಗೆ ಇಳಿದು ಬಿಡ್ತಾ ಅಂತ. ಮಂತ್ರಿ ಏನಂದ್ರೆ ಈಗಾಗಲೇ ಬಾಗಲಕೋಟೆ ಉಪಚುನಾವಣೆ ಸಂಬಂಧಪಟ್ಟಂತ ದಿನಾಂಕ ಘೋಷಣೆ ಆಗಿದ್ದ ಹಿನ್ನೆಲೆಯಲ್ಲಿ ಈಗೇನು ರಾಜಕೀಯ ಒಂದು ರಾಜಕಾರಣದ ಸಾಕಷ್ಟು ಒಂದು ಬೆಳವಣಿಗೆ ಆಗ್ತಾ ಇದೆ. ಮತ್ತೆ ಈ ಮಧ್ಯೆ ಏನಂದ್ರೆ ಈ ಬಾಗಲಕೋಟೆ ಮತಕ್ಷೇತ್ರ ಲಿಂಗಾಯತ ಇರುವಂತ ಪ್ರಾಬಲ್ಯ ಮತಕ್ಷೇತ್ರ ಇರುವುದರಿಂದ ಲಿಂಗಾಯತರಿಗೆ ಮಣೆ ಹಾಕುವಂತ ಕೆಲಸ ಈಗ ಕಾಂಗ್ರೆಸ್ ಪಕ್ಷದವರು ಮಾಡ್ತಿದ್ದಾರೆ. ಯಾಕಂದ್ರೆ ಈ ಹಿಂದೆ ಏನು ಸಿಎಂ ಸಿದ್ದರಾಮಯ್ಯ ಅವರು, DK ಅವರು ಸೇರಿದಂತೆ ಕೆಲವು ಮುಖಂಡರು ಸೇರಿಕೊಂಡು ಮಲ್ಲಿಕಾರ್ಜುನ ಚರಂತಿಮಠ್ ಅವ್ರ ಮನೆಗೆ ಹೋದ್ರು. ಈಗ ನಿನ್ನೆಷ್ಟೇ ಒಂದು ಆದೇಶ ಮಾಡಿದ್ರು, ಏನು ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪ್ರಕಾಶ್ ತಪ್ಪಶೆಟ್ಟಿ ಅವರು ನೇಮಕ ಮಾಡಿದ್ರು. ಅಂದ್ರೆ ಈಗ ಮಲ್ಲಿಕಾರ್ಜುನ ಚರಂತಿಮಠ ಅವರು ವೀರಶೈವ ಲಿಂಗಾಯತರು, ಈಗ ಪ್ರಕಾಶ್ ತಪ್ಪಶೆಟ್ಟಿ ಏನವರು ಆಯ್ಕೆ ಮಾಡಿದ್ರು, ಅವರು ಸಹ ಲಿಂಗಾಯತ ಒಂದು ಬನಿಜಿಗ ಸಮಾಜದವರು. ಹೀಗಾಗಿ ಈ ಭಾಗದಲ್ಲಿ ಲಿಂಗಾಯತರನ್ನು ಓಲೈಕೆ ಮಾಡೋದ್ ಮೂಲಕ ಏನು ತಮ್ಮದೇ ಆದಂತ ಒಂದು ರಾಜಕೀಯ ರಣತಂತ್ರ ಮಾಡ್ತಾರೆ ಅಂತ ಹೇಳ್ಬೋದು. ಇದ್ರ ಹಿಂದೆ ಎಲ್ಲಾನು ಇರುವುದಂದ್ರೆ ಈ ಸತೀಶ್ ಜಾರಕಿಹೊಳಿ ಅವರು. ಯಾಕಂದ್ರೆ ಸಚಿವರ ಕೈ ಮೇಲೆ ಎಲ್ಲಾರು ಸಿಎಂ ಅವರು ಹೆಗಲ ಮೇಲೆ ಹೆಚ್ಚಿದ್ದಾರೆ. ನೀವು ಏನಾದ್ರೂ ಮಾಡಿ ಬಾಗಲಕೋಟೆ ಮತಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ತರುವಂತ ಯತ್ನ ಮಾಡಬೇಕು. ನೀವು ಏನು ಸ್ಟ್ರಾಟಜಿ ಮಾಡ್ತೀರಿ ಮತ್ತೆ ಯಾವ ತರ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡ್ರಿ, ಎಲ್ಲದಕ್ಕೂ ನಾವು ಸಿದ್ಧ ಇರ್ತೀವಿ. ಆದ್ರೆ ಗೆಲುವು ಮಾತ್ರ ಪಕ್ಕ ಆಗಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆಲ್ಲ ರಾಜಕೀಯ ತಂತ್ರ ಮಾಡ್ತಿದ್ದಾರೆ. ಇದೆಲ್ಲ ರಾಜಕೀಯ ತಂತ್ರ ಹೆಣೆಯುತ್ತಿರೋ ಮಾತ್ರ ಈ ಸತೀಶ್ ಜಾರಕಿಹೊಳಿ. ಯಾಕಂದ್ರೆ ಮಲ್ಲಿಕಾರ್ಜುನ ಚರಂತಿಮಠ ಅವ್ರ ಮನೆಗೆ ವಿಸಿಟ್ ಮಾಡಬೇಕಾದ್ರೂ ಸತೀಶ್ ಜಾರಕಿಹೊಳಿ ಅವರೇ ಪ್ಲಾನ್ ಇತ್ತು. ಮತ್ತೆ ಈಗ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಬಗ್ಗೆ ಏನೋ ಒಂದು ಆಯ್ಕೆ ಮಾಡಿದ ಪ್ರಕಾಶ್ ತಪ್ಪಶೆಟ್ಟಿಗೆ, ಅವ್ರಿಗೂ ಸಹ ಅದ್ರ ಹಿಂದೆ ಸತೀಶ್ ಜಾರಕಿಹೊಳಿ ಇದ್ದಾರೆ. ಯಾಕಂದ್ರೆ ಅವ್ರು ಮೊದಲು ಸ್ಟಡಿ ಮಾಡ್ತಿದ್ದಾರೆ, ಅದಕ್ಕೆ ಸಮೀಕ್ಷೆ ಮಾಡ್ತಾರೆ. ಯಾರಿಗೆ ಏನು ಸ್ಥಾನ ಕೊಟ್ಟರೆ ನಮಗೆ ಲಾಭ ಆಗುತ್ತೆ, ಯಾರಿಗೆ ಯಾವ ತೆರೆಯಿಂದ ನಾವು ಮಾಸ್ಟರ್ ಸ್ಟ್ರೋಕ್ ಮಾಡಬಹುದು ಅನ್ನೋದು ವಿಚಾರ ತಂತ್ರಜ್ಞಾನ ಎಲ್ಲ ಮಾಡಿರ್ತಾರೆ. ಹೀಗಾಗಿ ಮತ್ತೆ ಅದ್ರ ಜೊತೆಗೆ ಏನು ಈಗ ಇಲ್ಲಿ ಕುರುಬರು ಬೆಲ್ಟ್ ಇದೆ ಮತ್ತು ವಾಲ್ಮೀಕಿ ಬೆಲ್ಟ್ ಇದೆ. ಅದು ಕುರುಬರು ಈ ಮೇಟೆಯವರ ಕುಟುಂಬ ಕೊಟ್ಟರೆ ಅವರು ನಮ್ಮ ಪರಾಗಿರ್ತಾರೆ. ವಾಲ್ಮೀಕಿ ಅಂದ್ರೆ ನಾನೇ ಸಚಿವ ಸ್ಥಾನ ಇರ್ತೀನಿ, ನಾನೇ ಅವರೆಲ್ಲ ತಂತ್ರ ಹೊಂದಾಣಿಕೆ ಮಾಡ್ತೀವಿ. ಹೀಗಾಗಿ ಮುಸ್ಲಿಮ್ಸ್ ಎಲ್ಲರೂ ನಮ್ಮ ಪರಾಗಿರ್ತಾರೆ. ಒಟ್ಟಾರೆ ಏನಾದ್ರು ಮಾಡಿ ಇದು ಸ್ಟ್ರಾಟಜಿಕ್ ಮಾಡಿ ಗೆಲ್ಲುವ ತಂತ್ರ ರೂಪಿಸಿದ್ದಾರೆ. ಇದು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ಬೋದು. ಎಸ್ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.